ಶ್ರೀ ಗುರುಭ್ಯೋ ನಮಃ. ಆರೋಗ್ಯಂ ಪ್ರದದಾತುನೋ ದಿನಕರಃ ಚಂದ್ರೋ ಯಶೋ ನಿರ್ಮಲಂ ಭೂತಿಂ ಭೂಮಿಸುತಃ ಸುಧಾಂಶುತನಯ ಪ್ರಜ್ಞಾ ಗುರುರ್ ಗೌರವಂ ಕಾವ್ಯ ಕೋಮಲ ವಾಗ್ವಿಲಾಸ ಮುತುಲಂ ಮಂದೋ ಮುದಂ ಸರ್ವದಾ ರಾಹು ಬಾಹುಬಲಂ ವಿರೋಧ ಶಮನಃ ಕೇತು ಕುಲಸ್ಯುನ್ನತಿ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಬಾಲರಾಜ್. ನಾನು ಕಳೆದ 40 ತಿಂಗಳಿಂದ ಪೂಜ್ಯ ಶಿವಂ ಗುರುಜಿ ಅವರ ಬಳಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾ ಇದ್ದೇನೆ. ಗುರುಜಿ ಅವರು ನನಗೆ ಈ ದಿವಸ ಕೊಟ್ಟಿರುವಂತ ಒಂದು ವಿಷಯ ವಿಶ್ಲೇಷಣೆ ಮಾಡಲು ಪೂರ್ವ ಜನ್ಮದ ಬಗ್ಗೆ, ಹಿಂದಿನ ಜನ್ಮದಿಂದ ನಮ್ಗೆ ಮೋಕ್ಷ ಯಾಕೆ ಸಿಕ್ಕಿಲ್ಲ, ಕಾರಣ ಏನು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿರುವಂತ ಕೆಲವೊಂದು ಕೆಲವು ವಿಷಯವನ್ನ ತಮ್ಮ ಮುಂದೆ ನಾನು ಚರ್ಚೆ ಮಾಡಲು ಇಷ್ಟಪಡ್ತೀನಿ. ಶ್ರೀ ಗುರುಭ್ಯೋ ನಮಃ. ನಮಗೆ ಸಾವು ಯಾತಕ್ಕೆ ಬರುತ್ತೆ, ಮರಣ ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲು ಒಂಚೂರು ಪೀಠಿಕೆಯಾಗಿ ತಿಳ್ಕೊಂಡ್ರೆ ಮೋಕ್ಷ ನಮ್ಗೆ ಹೇಗ್ ದೊರೀತಾ ಇಲ್ಲ, ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ಸಾವು ಅನ್ನೋದು ನಾವು ದೊಡ್ಡ ಒಂದು ಸಂಗತಿ ಅಂತ ನಾವೇನು ಮಾನಸಿಕವಾಗಿ ತಗೊಂಡ್ಬಿಟ್ಟಿದೀವಿ, ಭಯ ಪಡ್ತೀವಿ, ಹೆದರ್ಕೋತೀವಿ. ಪ್ರತಿ ಕ್ಷಣ ಅದನ್ನ ನಾವು ಎದುರು ನೋಡ್ತಾ ಇರ್ತೀವಿ. ಈ ಒಂದು ವಿಷಯವನ್ನ ತುಂಬಾ ಹೆಚ್ಚಿನದಾಗಿ ಮಾನಸಿಕವಾಗಿ ನಾವು ಅದನ್ನ ಭಯಪಟ್ಟು ಸ್ವೀಕರಿಸುವಂತ ಅಗತ್ಯ ಇಲ್ಲ ಅಂತ ಪೂಜ್ಯ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಂತ ಒಂದು ಮಹಾಜ್ಞಾನ ಇದಾಗಿದೆ. ಸಾವು ತುಂಬಾ ಸಾಧಾರಣ, ಎಲ್ಲರಿಗೂ ಸರ್ವೇ ಸಾಮಾನ್ಯ. ಇದನ್ನ ನಾವು ಸ್ವೀಕಾರುವ ಭಾವದಲ್ಲಿ ಇದ್ರೆ ಅದು ನಮ್ಗೆ ಒಲಿಯುತ್ತೆ, ಇಲ್ಲ ಅಂದ್ರೆ ಅದು ಬಲವಂತವಾಗಿ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಈ ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡು ಸಾವು ಯಾವುದಕ್ಕೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗತ್ತೆ. ಸಾವು ನಮ್ಮ ದೇಹಕ್ಕ, ನಮ್ಮ ಮನಸ್ಸಿಗ, ನಮ್ಮ ಆತ್ಮಕ್ಕ, ಅಥವಾ ನಮ್ಮಲ್ಲಿರುವಂತ ಹರಿಷಡ್ ವರ್ಗಗಳಿಗ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಯಾವುದಕ್ಕೆ ಸಾವು ಅನ್ನೋದನ್ನ ನಾವು ಚಿಂತೆ ಮಾಡ್ಬೇಕಾಗತ್ತೆ. ಇದನ್ನ ಚಿಂತೆ ಮಾಡ್ತಾ ನಾವು ಏತಕ್ಕೆ ಹುಟ್ಟಿದ್ವಿ ಭೂಮಿ ಮೇಲೆ ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕಾಗತ್ತೆ. ಈ ಭೂಮಿ ಮೇಲೆ ಹುಟ್ಟಿರೋ ವಿಷಯ ಏನಕ್ಕೆ, ನಾವು ಯಾವ ಕಾರಣಕ್ಕೆ ಹುಟ್ಟಿದೀವಿ ಅನ್ನೋದನ್ನ ನಾವು ಯಾರೂ ಅದನ್ನ ಗಣನೆಗೆ ತಗೊಳ್ಳೋದಿಲ್ಲ. ಸುಮ್ಮನೆ ಒಂದು ಮೆಕ್ಯಾನಿಕಲ್ ಲೈಫು, ತುಂಬಾ ಒಂದು ಸಾಧಾರಣವಾಗಿ ಜೀವನವನ್ನ ನಾವು ರೂಪಿಸ್ಕೊಂಡು ಬಂದ್ಬಿಡ್ತೀವಿ. ಹೀಗಾಗಿ ಈ ಸಾವು ಅನ್ನೋದು ಭಯ ಆಗತ್ತೆ, ಜೀವನದ ಉದ್ದೇಶ ಮರ್ತೋಗುತ್ತೆ. ನಾವು ಜೀವನದ ಉದ್ದೇಶವನ್ನ ಅರ್ಥ ಮಾಡ್ಕೊಂಡ್ರೆ ಸಾವು ಅನ್ನೋದು ಎಷ್ಟು ಸುಲಭ, ಮತ್ತೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ. ಈ ಸಾವು ಅನ್ನೋದು ನಮ್ಮ ಆತ್ಮಕ್ಕಲ್ಲ. ಈ ಸಾವು ಅನ್ನೋದು ನಮ್ಮಲ್ಲಿರುವಂತಹ ಷಡ್ವರ್ಗಗಳಿಗೆ, ನಮ್ಮಲ್ಲಿರುವಂತಹ ಅಹಂಕಾರಕ್ಕೆ, ನಮ್ಮಲ್ಲಿರುವಂತಹ ದುರಾಸೆಗೆ, ನಮ್ಮಲ್ಲಿರುವಂತಹ ನೀಚ ವ್ಯಕ್ತಿತ್ವಗಳಿಗೆ, ಆ ವ್ಯಕ್ತಿತ್ವವನ್ನ ನಾವು ಕಳೆದುಕೊಳ್ಳಬೇಕಾಗಿದೆ ಸಾವಿನ ಮುಖಾಂತರ. ನಾವು ಈ ಹಂತದಲ್ಲಿ ಯೋಚನೆ ಮಾಡೋದಾದ್ರೆ ಸಾವು ಬರೋದು ನಮ್ಮ ಆತ್ಮಕ್ಕಲ್ಲ ಅಂತ ಗೊತ್ತಾದಾಗ ನಾವು ಹೆದರುವಂತ ಅಗತ್ಯನೇ ಇಲ್ಲ. ಹಾಗೆ ಪೂಜ್ಯ ಗುರುಜಿಯವರು ಕೊಟ್ಟಂತ ಒಂದು ಅದ್ಭುತವಾದಂತಹ ಜ್ಞಾನದ ವಿಶೇಷ ಏನಿದೆ ಅಂದ್ರೆ, ಅವ್ರು ಕೊಟ್ಟಂತ ಒಂದು ಮಂತ್ರ ಅಂತ ಕೂಡ ನಾವು ಭಾವಿಸ್ಬೋದು. ಐ ನೆವರ್ ಬಾರ್ನ್, ಐ ನೆವರ್ ಬಾರ್ನ್. ಈ ಒಂದು ಪದ, ಐ ನೆವರ್ ಬಾರ್ನ್ ಅನ್ನೋ ಪದನೇ ನಮ್ಮನ್ನ ತುಂಬಾ ಶಾಂತವಾಗಿ ಮಾಡುತ್ತೆ ಸಾವನಿಂದ. ಈ ಮರಣ ಅನ್ನೋದು, ಅಂತ್ಯ ಅನ್ನೋದು, ಸಾವು ಅನ್ನೋದು ಏನೋ ಒಂದು ದೊಡ್ಡ ವಿಷಯ ಅಂತ ನಾವು ಗಣನೆ ಮಾಡಿದೀವಿ. ಈ ಒಂದೇ ಒಂದು ವರ್ಡ್ ಐ ನೆವರ್ ಬಾರ್ನ್. ನಾನು ಹುಟ್ಟೇ ಇಲ್ಲ ಅಂದ್ರೆ ಸಾವು ಯಾರಿಗೆ? ಎಲ್ಲಿಗೆ ಸಾವು? ಯಾತಕ್ಕೆ ಸಾವು? ನಾನು ಹುಟ್ಟೇ ಇಲ್ಲ ಅಂದ್ರೆ ನಾನು ಇಲ್ಲೇ ಲೀನವಾಗಿರೋದು, ಇಲ್ಲೇ ಇರೋದು. ಸೊ ಹಾಗಾಗಿ ನಮಗೆ ಸಾವಿನ ಒಂದು ಭಯ ಅನ್ನೋದೇ ಇಲ್ಲ. ಇನ್ನ ನಾವು ಮತ್ತೆ ಹುಟ್ಟೋ ಕಾರಣ ಏನು, ನಮ್ಮ ಉದ್ದೇಶವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದ ಉದ್ದೇಶವನ್ನ ಸಾಕಾರ ಮಾಡ್ಲಿಲ್ಲ ಅಂದಾಗ, ಇನ್ನೂ ಎಲ್ಲೋ ನಮ್ಮ ಬ್ಯಾಕ್ಲಾಗು, ನಮ್ಮಲ್ಲಿಂದ ಇನ್ನೂ ಉಳಿದಂತ ಒಂದು ಏನ್ ಸ್ಟಾಕ್ ಇದೆ, ಅದನ್ನ ಖಾಲಿ ಮಾಡ್ಕೊಳ್ಳಿಕ್ಕೆ ಭಗವಂತ ಕೊಡುವಂತ ಈ ಅವಕಾಶಗಳೇ ಜನ್ಮ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂಜ್ಯ ಗುರುಗಳು ತಿಳಿಸ್ಕೊಟ್ಟಂತ ಜ್ಞಾನದಲ್ಲಿ ಒಬ್ಬ ಮನುಷ್ಯ ಜನ್ಮ ಪಡಿಲಿಕ್ಕೆ 12 ಯಾತ್ರೆ ಅಂತ ನಾವು ಗಮನಿಸಬಹುದು. 12 ಯಾತ್ರೆ ಅನ್ನೋದು ಹೇಗೆ ಅಂದ್ರೆ, ಪ್ರತಿಯೊಂದು ಜನ್ಮದಲ್ಲೂ ಒಂದೊಂದು ರಾಶಿಯಾಗಿ ಜೀವಕಾರಕರು, ಪುರುಷರಿಗೆ ಗುರು, ಸ್ತ್ರೀಗಳಿಗೆ ಶುಕ್ರರು ಯಾವ ರಾಶಿಯಲ್ಲಿ ಸ್ಥಿತರಾಗಿರುತ್ತಾರೆ ಆ ರಾಶಿಯನ್ನ ನಾವು 8ನೇ ಜನ್ಮ ಮೇಷಯಾದಿಯಾಗಿ 1ನೇ ರಾಶಿ ಎಂದು ಪರಿಗಣಿಸಿ, ಮೀನದವರೆಗೆ 12ನೇ ರಾಶಿಯನ್ನ ನಾವು ಪರಿಗಣಿಸಿದ್ರೆ, ಮೇಷದಿಂದ ಮೀನದವರೆಗೆ 12 ರಾಶಿಯಲ್ಲಿ
ಜೀವಕಾರಕರು ಯಾವ ರಾಶಿಯಲ್ಲಿ ಸ್ಥಿತರಿರ್ತಾರೆ ಅಷ್ಟನೇ ಜನ್ಮ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಇದಷ್ಟು ಭಗವಂತ ಕೊಟ್ಟಂತ ಅವಕಾಶಗಳು ಮತ್ತೆ 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 ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕೊಟ್ಟಂತ ಒಂದು ದೊಡ್ಡ ಅವಕಾಶಗಳು. ಈ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳದೆ, ನಮ್ಮ ವಿಚಾರಧಾರೆಯನ್ನ, ನಮ್ಮ ಮೋಕ್ಷ ದಾರಿಯನ್ನ ಅಥವಾ ನಮ್ಮ ಜೀವನದ ಉದ್ದೇಶವನ್ನ ನಾವು ಅರಿತುಕೊಳ್ಳದೆ ಮತ್ತೆ ಮತ್ತೆ ನಾವು ಮಾಡಿದಂತ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತ ಮತ್ತೆ ಮತ್ತೆ ತಪ್ಪುಗಳನ್ನ ಮರುಕಳಿಸುತ್ತಾ ಮತ್ತೆ ಈ ಬರ್ತ್ ಸೈಕಲ್ ಅನ್ನೋದ್ರಲ್ಲಿ ಸುತ್ತಾಗ್ತಾ ಇರ್ತೀವಿ. ಹೀಗೆಲ್ಲಾ ಸುತ್ತ ಹಾಕೊಂಡು ಕೊನೆಗೆ ಮೀನದಲ್ಲಿ ಬಂದು ನಾವು ನಿಂತಾಗ ಇದು ಭಗವಂತ ಇನ್ನು ಸಾಕು, ನಿನ್ನ ಆಟ, ನಿನಗೆ ಕೊಟ್ಟಂತ ಅವಕಾಶಗಳು ನೀನು ಎಷ್ಟು ಮಟ್ಟಿಗೆ ಅದನ್ನ ಫಲ ಪಡ್ಕೊಂಡಿದ್ಯಾ, ಫಲ ಪಡ್ಕೊಂಡಿಲ್ಲ, ಇದನ್ನ ಪರಿಗಣಿಸಿ ನಮಗೆ ಮೋಕ್ಷದ ದಾರಿಗೆ ಮೋಕ್ಷದ ಹೊಸ್ತಿಲಿನಲ್ಲಿ ತಂದು ಬಿಡುವಂತ ಒಂದು ದೊಡ್ಡ ಸಿಸ್ಟಮ್, ಈ ಸಿಸ್ಟಮ್ ಅಥವಾ ಈ ಒಂದು ದೊಡ್ಡ ಈ ಬ್ರಹ್ಮಾಂಡದಲ್ಲಿ ಬಂದಂತ ಈ ಒಂದು ಪದ್ಧತಿಯನ್ನ ನಾವೆಲ್ಲರೂ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೇ ಆದ್ರೆ ನಮಗೆ ಕೊಟ್ಟಂತ ಅವಕಾಶಗಳು ಸದುಪಯೋಗ ಪಡ್ಕೊಂಡು ನಾವು ಮುಂಚಿತವಾಗಿನೇ ಮೋಕ್ಷದ ದಾರಿಗೆ ಹೋಗ್ಬೋದು ಅಂತ ನಮಗೆ ಗುರುಗಳು ಅದನ್ನ ವಿವರಿಸಿ ಕೊಟ್ಟಂತ ಒಂದು ಮಹಾಜ್ಞಾನ ಇದಾಗಿದೆ. ಹಾಗೆ ನೋಡೋದಾದ್ರೆ ನಮಗೆ ಗುರು ಅಥವಾ ಜೀವಕಾರಕರು ಯಾವ ರಾಶಿಯಲ್ಲಿದ್ದರೆ ಅವರ ಜೀವನದ ಉದ್ದೇಶ ಹೇಗೆ, ಏನು ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಸೂರ್ಯನನ್ನ ನಾವು ನೋಡೋದಾದ್ರೆ, ಸೂರ್ಯ ನಮ್ಗೆ ರವಿ ನಮ್ಮ ಜೀವನದ ಉದ್ದೇಶವನ್ನ ತೋರಿಸ್ತಾರೆ. ನೀವು ಯಾವ ಕಾರಣಕ್ಕೆ ಭೂಮಿಗೆ ಬಂದಿದ್ದೀರಿ ಅನ್ನೋ ಉದ್ದೇಶವನ್ನ ನಮಗೆ ತೋರಿಸ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಗುರು ನಾವು ಇರುವಂತ ಸ್ಥಿತಿ, ನಾವು ನಮ್ಮ ಜೀವನದ ಉದ್ದೇಶ, ಗುರಿಯನ್ನ, ಧ್ಯೇಯೋದ್ದೇಶವನ್ನ ಪಡಿಲಿಕ್ಕೆ ಯಾವ ಸ್ಥಿತಿಯಲ್ಲಿ ಇದ್ದೀವಿ, ನಾವು ಅದಕ್ಕೆ ನ್ಯಾಯ ಒದಗಿಸ್ತೀವ ಅನ್ನೋ ಒಂದು ಪರಿಸ್ಥಿತಿಯನ್ನ ನಮಗೆ ಗುರು ತೋರಿಸ್ಕೊಟ್ರೆ, ಕುಜ ನಾವು ಆ ದಾರಿಯಲ್ಲಿ ಮೋಕ್ಷದ ದಾರಿಗೆ ಹೋಗಬೇಕಾಗಿದ್ದಾಗ ಪಡಬೇಕಾದಂತ ಪರಿಪಾಟಲುಗಳನ್ನ ವಿವರಿಸುವಂತದ್ದು ಕುಜ ಮಾಡ್ತಾರೆ. ಹಾಗೆ ಬುಧ ನಾವು ಹೋಗುವಂತ ದಾರಿ ಎಷ್ಟು ಅಚ್ಚುಕಟ್ಟವಾಗಿದೆ ಅದನ್ನ ತೋರಿಸುವಂತ ಮಾರ್ಗದರ್ಶಕರು ಬುಧರು. ಚಂದ್ರರು ನಾವು ಮೋಕ್ಷ ದಾರಿಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ಯಾವ ಪದ್ಧತಿ, ಯಾವ ಜೀವನ ಶೈಲಿ, ಯಾವ ರೀತಿಯ ಒಂದು ವ್ಯಕ್ತಿತ್ವ ನಮ್ಮ ಜೀವನದಾಗಿರುತ್ತೆ, ನಾವು ಯಾವ ಕ್ರಿಯೆ, ಯಾವ ಕೃತಿಯನ್ನ ಬಳಸಿ ಏನು ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ ಅನ್ನೋದನ್ನ ಚಂದ್ರರು ತೋರಿಸ್ತಾರೆ. ನಾವು ಪಡಬೇಕಾಗಿರುವಂತ ಆಸೆ, ನಮ್ಮ ಆಕರ್ಷಣೆಗಳು ಶುಕ್ರರು ತೋರಿಸ್ತಾರೆ. ಇದನ್ನೆಲ್ಲ ನಾವು ಒಟ್ಟಾರೆ ಕ್ರೋಢೀಕರಿಸಿಕೊಂಡು ನಮ್ಮ ಜೀವನದ ಉದ್ದೇಶವನ್ನ ನಾವು ಧ್ಯಾನಿಸಿಕೊಂಡು ಅದಕ್ಕೆ ಬದ್ಧತೆಯಿಂದ ನಾವು ಜೀವನ ಮಾಡಿದೆ ಆದ್ರೆ ಗುರಿ ಮುಟ್ಟೋದು ತುಂಬಾ ಸುಲಭವಾಗುತ್ತೆ. ಹಾಗೆ ಅವಾಗ್ಲೇ ನಾನು ಹೇಳ್ದಾಗೆ ಗುರುಗಳು ಕೊಟ್ಟಂತ ಮಂತ್ರ ಐ ನೆವರ್ ಬಾರ್, ಇದನ್ನ ನಾವು ಪಠಿಸ್ತಾ ಇದ್ರೆ ನಮಗೆ ಸಾವು ಮರಣ ಅನ್ನೋದು ತುಂಬಾ ಸಾಮಾನ್ಯ ಪ್ರಕ್ರಿಯೆ ಅಂತ ನಾವು ಅದನ್ನ ಭಾವಿಸುವಂತ ಒಂದು ಮನಸ್ಥಿತಿಗೆ ಬರ್ಬೋದು. ಅದಕ್ಕೆ ಯಾವುದೇ ತರ ಹೆದರಿ ಪಲಾಯನ ಮಾಡುವಂತ ಒಂದು ಪರಿಸ್ಥಿತಿ ಆ ತರದೊಂದು ಬರಲಾರದು. ಹಾಗೆ ಇನ್ನ ಜೀವಕಾರಕರು ಮೇಷರಾಶಿಯಲ್ಲಿ ಇದ್ದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ, ಜೀವನದಲ್ಲಿ ಮೇಷರಾಶಿಯಲ್ಲಿ ಜೀವಕಾರಕರು ಇದ್ದಂತ ಜಾತಕರು ಜೀವನದಲ್ಲಿ ಮೊದಲನೇ ಬಾರಿಗೆ ಜನ್ಮವನ್ನ ಪಡೆದಿರ್ತಾರೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇವ್ರಿಗೆ ಯಾವುದೇ ತರದ ಅನುಭವ ಇರೋದಿಲ್ಲ. ಇವರು ಬರ್ತ್ ಸೈಕಲ್ಗೆ ಆಗತಾನೆ ಎಂಟ್ರಿ ಆಗಿರ್ತಾರೆ. ತುಂಬಾ ಮುಗ್ಧತೆ ಅನ್ಬೋದು, ಅಥವಾ ಅನನುಭವ ಅನ್ನಬಹುದು, ಅಥವಾ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಕೂಡ ಹೇಳ್ಬೋದು. ಮೇಷದಲ್ಲಿ ಜೀವಕಾರಕರು ಇರುವಂತ ಜಾತಕರು ಆತುರ ಬುದ್ಧಿ ಉಳ್ಳವರಾಗಿರ್ತಾರೆ. ಯಾವುದೇ ಒಂದು ವಿಚಾರವನ್ನ ದುಡುಕಾಗಿ ತುಂಬಾ ಅಪ್ರಬುದ್ಧವಾಗಿ ತೀರ್ಮಾನವನ್ನ ತಗೋತಾರೆ. ಯಾರು ಏನ್ ಹೇಳಿದ್ರು ಅದನ್ನ ವಿಚಾರ ಮಾಡದೆ ತುಂಬಾ ಸುಲಭವಾಗಿ ಸ್ವೀಕರಿಸ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ, ಅನುಸರಿಸ್ಬಿಡ್ತಾರೆ. ಇವರು ಅದರಿಂದ ಮಿಸ್ಯೂಸ್ ಆಗುವಂತದ್ದು, ಅಂದ್ರೆ ಇವ್ರನ್ನ ಬಳಸ್ಕೊಂಡು ಬೇರೆಯವರು ಇವ್ರನ್ನ ಯೂಸ್ ಅಂಡ್ ಥ್ರೋ ಮಾಡುವಂತ ಪರಿಸ್ಥಿತಿ ಕೂಡ ಇವರು ಬಲಿಪಶು ಆಗ್ಲಿಕ್ಕೆ ಸಾಧ್ಯ ಆ ಪರಿಸ್ಥಿತಿಲಿ. ಹಾಗೆ ಯಾರ ಮಾತನ್ನು ಇವ್ರು ಕೇಳಲ್ಲ. ಒಂದು ಬ್ಲೈಂಡ್ನೆಸ್, ಯಾರು ಏನ್ ಹೇಳಿದ್ರೆ ಸುಮ್ನೆ ಹೋಗಿ ಬಾವಿಗೆ ಬೀಳು ಅಂದ್ರೆ ಹೋಗಿ ಬಾವಿಗೆ ಬೀಳು, ಆ ತರದ ಒಂದು ಇನ್ನೋಸೆನ್ಸ್ ಅಥವಾ ಮುಗ್ಧತೆ ಅಥವಾ ಒಂದು ಅಪ್ರಬುದ್ಧತೆ ಅಥವಾ ಒಂದು ಅನುಭವದ ಕೊರತೆ ಕೂಡ ನಾವು ಈ ಒಂದು ಮೇಷರಾಶಿಯಲ್ಲಿ ಜೀವಕಾರಕರು ಇರುವಂತ ಜಾತಕರ ಮನಸ್ಥಿತಿಯನ್ನ ನಾವು ಹೀಗೆ ವಿಡಂಬನೆ ಮಾಡಬಹುದು. ಅದೇ ರೀತಿ ಜೀವಕಾರಕರು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಏನಾದ್ರು ಇದ್ದಂದ್ರೆ ಈ ಜಾತಕರ ಮನಸ್ಥಿತಿ ಹೇಗಿರುತ್ತಪ್ಪ ಅಂತಂದ್ರೆ, ಇವರ ದೃಷ್ಟಿಕೋನ ಬರೀ ಲಾಭದ ಕಡೆಗೆ ಇರುತ್ತೆ. ಏನೇ ಮಾಡಿದ್ರು ನನ್ಗೇನ್ ಸಿಗುತ್ತೆ, ಇದರಿಂದ ನನ್ಗೆ ಏನಾದ್ರು ಬೆನಿಫಿಟ್ ಸಿಗುತ್ತಾ, ನಾನ್ ಲಾಭ ಇದರಲ್ಲಿ ಪಡಿತೀನ, ಅಥವಾ ನನಗೇನು ಲಾಭ ಇಲ್ಲ ಅಂತಂದ್ರೆ ನಾನು ಯಾಕೆ ಹೀಗೆ ಮಾಡ್ಬೇಕು, ಅಂದ್ರೆ
ಟೋಟಲಿ ಅವರು ಬೆನಿಫಿಟ್ ಓರಿಯೆಂಟೆಡ್ ಅಥವಾ ಪ್ರಾಫಿಟ್ ಓರಿಯೆಂಟೆಡ್ ಮೈಂಡ್ ಸೆಟ್ ಅಲ್ಲಿ ಅವರು ಇರುವಂತ ಒಂದು ಸ್ವಭಾವ ಇವ್ರದ್ದಾಗಿರುತ್ತೆ. ಆಮೇಲೆ ಸಾಮಾಜಿಕವಾಗಿ ಸಮಾಜದಲ್ಲಿ ಇರುವಂತ ರೂಪರೇಷೆಗಳನ್ನ ಇವರು ಒಪ್ಪಿಕೊಳ್ಳದೆ ತಮ್ಮದೇ ಆದಂತ ವಿಶೇಷವಾದಂತ ಒಂದು ತತ್ವ ಸಿದ್ಧಾಂತಗಳಿಗೆ ಇವರು ಒಳಪಟ್ಟು ಅದನ್ನ ಇವರು ಸಾಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಇವರು ಸಮಾಜ ಇವರನ್ನ ತಿರಸ್ಕರಿಸುತ್ತೆ, ಇವರು ಕೂಡ ಸಮಾಜವನ್ನ ತಿರಸ್ಕರಿಸ್ತಾರೆ ಅಂತ ಹೇಳ್ಬೋದು. ಇವ್ರಿಗೆ ಪ್ರಕೃತಿ ಕಡೆಯಿಂದ ಯಾವುದೇ ತರ ಸಹಾಯ ಸಿಗ್ಲಾರದು, ಯಾಕಂದ್ರೆ ಇವ್ರದೇ ಆದಂತ ಒಂದು ಸಪರೇಟ್ ವಿಶೇಷವಾದಂತ ದೃಷ್ಟಿಕೋನದ ಜೀವನ ಶೈಲಿ ಇವ್ರದ್ದಾಗಿರುತ್ತೆ ಅಂತ ನಾವಿಲ್ಲಿ ಗುರುತಿಸ್ಬೋದು. ನಾನೇ ಸರಿ ಇನ್ಯಾರು ಸರಿ ಇಲ್ಲ ಅನ್ನೋ ಒಂದು ಧೋರಣೆ ಕೂಡ ಇವ್ರಿಗೆ ಇರುತ್ತೆ. ಅದೇ ರೀತಿ ಜೀವಕಾರಕರು ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿಯಲ್ಲಿ ಏನಾದ್ರೂ ಸ್ಥಿತರಿದ್ರೆ, ಪುರುಷರಲ್ಲಿ ಗುರು ಮತ್ತು ಸ್ತ್ರೀಯರಲ್ಲಿ ಶುಕ್ರರು ಸ್ಥಿತರಿದ್ದಾಗ ಇವರ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಇವ್ರಿಗೆ ಯಾಕೆ ಮೋಕ್ಷ ಸಿಗಲ್ಲ, ಕಾರಣ ಏನು, ಮತ್ತೆ ಮತ್ತೆ ಇವ್ರ ಲೈಫ್ ಸೈಕಲ್ ಇವರವರ ಮತ್ತೆ ಈ ಬರ್ತ್ ಸೈಕಲ್ ಒಳಗಡೆ ಯಾಕೆ ಎಂಟ್ರಿ ಆಗ್ತಾರೆ ಅನ್ನೋದಕ್ಕೆ ತುಂಬಾ ಅತ್ಯಂತ ಸರಳವಾಗಿ ನಮ್ಗೆ ಬಿಡಿಸಿಕೊಟ್ಟಿರುವಂತ ಪೂಜ್ಯ ಗುರುಗಳಿಗೆ ನಾನು ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ಸುಲಭವಾಗಿ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ವಿಚಾರಧಾರಿಯಾಗಿ. ಕಟಕ, ಸಿಂಹ, ಕನ್ಯಾ, ತುಲಾದಲ್ಲಿ ಜೀವಕಾರಕರು ಇದ್ದಂತ ವ್ಯಕ್ತಿಗಳಿಗೆ ಇವ್ರಿಗೆ ಬುದ್ಧಿ ಹೆಚ್ಚು, ದಾನ ತಿಳುವಳಿಕೆ ಹೆಚ್ಚು, ಎಲ್ಲವನ್ನೂ ಈ ಬುದ್ಧಿವಂತಿಕೆಯಿಂದನೇ ಪ್ರದರ್ಶನ ಮಾಡಿ ಅಲ್ಲಿ ಇವರು ಕೆಲಸವನ್ನ ನಿರ್ವಹಿಸ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ಎಡುತ್ತಾರೆ ಅಂತ ಹೇಳ್ಬೋದು. ಮಾತು ಜಾಸ್ತಿ, ಕೃತಿ ಕಡಿಮೆ ಅಂತ ಹೇಳ್ಬೋದು. ಇವ್ರಿಗೆ ಬುದ್ಧಿವಂತರು ನಿಜ, ಆದ್ರೆ ಕೆಲಸ ಕಡಿಮೆ, ಬರೀ ಬಾಯಿ ಚಪಲ ಜಾಸ್ತಿ, ಅಥವಾ ಎಲ್ಲವನ್ನೂ ತನ್ನ ಬುದ್ಧಿವಂತಿಕೆಯಿಂದನೇ ನಡಿಬೇಕು, ಎಲ್ಲವನ್ನೂ ನಾನು ಬುದ್ಧಿವಂತಿಕೆಯಿಂದನೇ ನಾನು ಪ್ರದರ್ಶನ ಮಾಡ್ಬೇಕು, ಅದರಲ್ಲೇ ಎಲ್ಲವನ್ನ ಸಾಧನೆ ಮಾಡ್ಬೇಕು ಅಂತ ಹೋಗ್ತಾರೆ, ಅಲ್ಲಿ ಎಡುತ್ತಾರೆ ಅಂತ ಹೇಳ್ಬೋದು. ಅದರಿಂದ ಇವ್ರಿಗೆ ಮೋಕ್ಷದ ದಾರಿ ಕಂಡ್ಕೊಳ್ಳಕ್ಕೆ ವಿಫಲರಾಗ್ತಾರೆ, ಅಲ್ಲಿ ಇವರು ಸೋಲ್ತಾರೆ ಅಂತ ಹೇಳ್ಬೋದು. ಇವ್ರಿಗೆ ಜೀವನದಲ್ಲಿ ಎಲ್ಲವನ್ನೂ ಪ್ರಾಕ್ಟಿಕಲ್ ಆಗಿ ಅಥವಾ ಎಕ್ಸ್ಪೆರಿಮೆಂಟಲ್ ಒಂದು ಪ್ರಯೋಗಶೀಲಾತ್ಮಕವಾಗಿ ಒಂದು ಇವ್ರನ್ನ ಎಲ್ಲವನ್ನ ಪ್ರಾಕ್ಟಿಕಲಿ, ಎಕ್ಸ್ಪೆರಿಮೆಂಟಲಿ ಮತ್ತು ಅದನ್ನ ಅನುಭವಿಸಿ ನೋಡುವಂತ ಒಂದು ಮನಸ್ಥಿತಿ ಇವ್ರದಾಗಿರುತ್ತೆ. ಹಾಗಾಗಿ ಎಲ್ಲಾ ಇವರು ವಿಚಾರಧಾರೆಗಳು ಎಲ್ಲ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡೋದು, ಅದಕ್ಕೆ ತಕ್ಕಂತೆ ಲೆಕ್ಕಾಚಾರ ಹಾಕೋದು, ಅದಕ್ಕೆ ತಕ್ಕಂತೆ ಇವರ ಜೀವನ ಶೈಲಿನ ರೂಪಿಸ್ಕೊಳ್ಳೋದು, ಸಂಗಾತಿಗಳ ಜೊತೆನೂ ಈ ಒಂದು ಪ್ರಯೋಗಗಳು ಇವ್ರು ಮಾಡೋದ್ರಿಂದ ಇವರು ವೈವಾಹಿಕ ಜೀವನ ಕೂಡ ತುಂಬಾನೇ ಏರುಪೇರಾಗುತ್ತೆ. ಎಷ್ಟೋ ಬಾರಿ ಇವರ ಒಂದು ವೈವಾಹಿಕ ಜೀವನ ಕೆಡ್ಲಿಕ್ಕೂ ಸಾಧ್ಯ ಇದೆ. ಇವರ ಒಂದು ಈ ಪ್ರಯೋಗಾತ್ಮಕ ಶೀಲ ಮನಸ್ಥಿತಿಯಿಂದ ಹೊರಗಡೆ ಬರದೇ ಇದ್ರೆ ಇವರ ಜೀವನ ಕೂಡ ತುಂಬಾ ಕಷ್ಟ ಸಾಧ್ಯ. ಹಾಗೂ ಇವರು ಜೀವನದಲ್ಲಿ ಒಮ್ಮೆ ತುಂಬಾ ಪಾತಾಳಕ್ಕೆ ಹೋಗಿ ಆಮೇಲೆ ಮೇಲೆ ಬರ್ತಾರೆ ಅಂತ ಕೂಡ ನಮ್ಗೆ ಗುರುಗಳು ಇದನ್ನ ಇವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇವರ ವ್ಯಕ್ತಿತ್ವ ಆತರ ಇರುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಝೀರೋ ಸ್ಟೇಟ್, ತುಂಬಾ ಅವರು ಏನೋ ಒಂದು ಸ್ಥಿತಿಲಿ ಇರ್ತಾರೆ, ಅದರಿಂದ ತುಂಬಾ ಕೆಳಗಡೆ ಮಟ್ಟಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಪುಟಿದೇಳುವಂತ ಒಂದು ಪರಿಸ್ಥಿತಿ ಇವ್ರ ಜೀವನದಲ್ಲಿ. ಯಾಕೆಂದ್ರೆ ಎಲ್ಲವನ್ನೂ ಪ್ರಯೋಗಾತ್ಮಕವಾಗಿ ಇವರು ನೋಡುವಂತ ದೃಷ್ಟಿಕೋನ ಇದೆಯಲ್ಲ, ಆ ಉದ್ದೇಶಕ್ಕೋಸ್ಕರ ಸಾಮಾನ್ಯವಾಗಿ ಗುರುಗಳು ಹೇಳೋ ರೀತಿ ಹೇಳೋದಾದ್ರೆ ಇವ್ರಿಗೆ ಮಕ್ಕಳು ಇಂತಹ ಮನಸ್ಥಿತಿ, ಈ ತರದ ಒಂದು ಜೀವಕಾರಕರು ಕಟಕ, ಕನ್ಯಾ, ಸಿಂಹ, ತುಲಾ ರಾಶಿಯಲ್ಲಿ ಇರುವಂತ ಮಕ್ಕಳುಗಳು ಪೇರೆಂಟ್ಸ್ಗಳು, ಪೋಷಕರಿಗೆ ಏನಾದ್ರು ನಾನು ಏನೋ ಒಂದು ಪ್ರಯೋಗ ಮಾಡ್ತೀನಿ, ನನ್ಗೆ ಇನ್ವೆಸ್ಟ್ ಮಾಡ್ಬೇಕು, ನೀವು ಸಹಾಯ ಮಾಡಿ ಅಂದಾಗ ದಯವಿಟ್ಟು ಸಹಾಯ ಮಾಡಬೇಡಿ. ಅವರ ಒಂದು ಸ್ವಂತ ಉದ್ಯೋಗದಿಂದ, ಅವರ ಒಂದು ಸ್ವಸಾಮರ್ಥ್ಯದಿಂದ ಅವರು ದುಡಿದು ಬೆಳೆದು ಯಾವುದೇ ತರದ ಪ್ರಯೋಗಶೀಲೆಯನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಮಾಡ್ಕೊಳ್ಳಿ, ಸಕ್ಸಸ್ ಆಗ್ಲಿ, ಅಭಿವೃದ್ಧಿ ಹೊಂದಲಿ. ಪೋಷಕರು ಮಾತ್ರ ಈ ವಿಚಾರದಲ್ಲಿ ಹೋಗದೇ ಇರೋದು ತುಂಬಾ ಉತ್ತಮವಾದಂತ ಒಂದು ನಡೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಇಷ್ಟು ಸರಳವಾಗಿ ವಿವರಿಸಿ ಕೊಟ್ಟಂತ ಗುರುಗಳಿಗೆ ಮತ್ತೊಮ್ಮೆ ನಾನು ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ವೃಶ್ಚಿಕ ರಾಶಿ, ಧನಸ್ಸು, ಮಕರ ರಾಶಿ, ಕುಂಭರಾಶಿಯಲ್ಲಿ ಏನಾದ್ರು ಜೀವಕಾರಕರಿದ್ರೆ ಇವರದು ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಹೇಗಿರುತ್ತೆ ಅಂತ ಯೋಚನೆ ಹೇಳೋದಾದ್ರೆ ಇವ್ರದ್ದು ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಸಕ್ಸಸ್ಫುಲ್ ಲೈಫ್ ಅಂತ ನಾವು ಗುರುತಿಸಬಹುದಾಗಿದೆ. ಹೇಗೆ ಅಂದ್ರೆ ದೇ ಆರ್ ಲೈಕ್ ಎ ವೆರಿ ಫ್ಲೆಕ್ಸಿಬಲ್ ಮೈಂಡ್ ಸೆಟ್ ಇರುವಂತವ್ರು, ಅನ್ಎಕ್ಸ್ಪೆರಿಮೆಂಟಲ್, ಅನ್ಎಕ್ಸ್ಪೆಕ್ಟೆಡ್, ಯಾರಿಂದನೂ ಏನು ನಿರೀಕ್ಷೆ ಮಾಡಲ್ಲ, ತಮ್ಮ ಪಾಲಿಗೆ ಬಂದಂತ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಪೇಕ್ಷಿತವಾಗಿ ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ತಮ್ಮ ಎದುರುಗಡೆ ಇರುವಂತ ವ್ಯಕ್ತಿಗಳಿಗೆ ಅವರ ಒಂದು ಬೇಕು ಬೇಡವನ್ನ ನೋಡ್ಕೊಂಡು ಅವ್ರಿಗೆ ಇವ್ರು ಹೇಗೆ ಬೇಕೋ ಹಾಗೆ ಸರಳವಾಗಿ ಅವರನ್ನ ಹೊಂದಿಕೊಂಡು ಇವರು ಜೀವನ ಮಾಡೋದ್ರಿಂದ ಇವರು ಎಲ್ಲರಿಗೂ ಬೇಕಾಗಿರುವಂತ ವ್ಯಕ್ತಿಗಳಾಗ್ತಾರೆ.
ಇವರು ಎಲ್ಲಾರನ್ನೂ ಹೊಂದಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಒಂದು ಶಕ್ತಿ ಇವ್ರಿಗೆ ಭಗವಂತ ಕರುಣಿಸಿರ್ತಾರೆ. ಹಾಗಾಗಿ ಇವ್ರದ್ದು ಜೀವನ ತುಂಬಾ ಸಕ್ಸಸ್ ಆಗಿರುತ್ತೆ, ಅಭಿವೃದ್ಧಿ ಹೊಂದುವಂತ ಆಗತ್ತೆ. ಅದೇ ರೀತಿ ಒಂದು ಇಲ್ಲಿ ಶನಿ ಗ್ರಹರು ತಮ್ಮ ಒಂದು ಎರಡನೇ ಒಂದು ಪರಿಭ್ರಮಣದಲ್ಲಿ ಇವರಿಗೆ ಎದುರಾದಾಗ, ಗೋಚಾರದಲ್ಲಿ ಜೀವಕಾರಕರ ಮೇಲೆ ಎರಡನೇ ಪರಿಭ್ರಮಣದಲ್ಲಿ ಶನಿ ಗ್ರಹರು ಎದುರಾದಾಗ ಇವರು ಒಂದು ಏನು ಕಂಟ್ರೋಲಿಂಗ್ ಸ್ಟೇಟ್ ಆಫ್ ಏನು ಒಂದು ಯೂನಿವರ್ಸಲ್ ಎನರ್ಜಿ ಇರುತ್ತೆ, ಅದರಿಂದ ಇವರು ಸ್ವಲ್ಪ ಬಿಡುಗಡೆ ಆಗ್ತಾರೆ. ಅಲ್ಲಿಂದ ಒಂದು ಬ್ರೇಕಪ್ ಲೈಫ್ ಸಿಗುತ್ತೆ. ಅಲ್ಲಿಂದ ಮತ್ತೆ ಒಂದು ಹೊಸ ಜೀವನವನ್ನ ಇವರು ಪ್ರಾರಂಭ ಮಾಡ್ತಾರೆ. ಇವರು ಇಷ್ಟು ಉತ್ತಮವಾದಂತ ಒಂದು ಮನಸ್ಥಿತಿಯಲ್ಲಿ ಒಂದು ಉತ್ತಮವಾದಂತ ಜೀವನ ಮಾಡಿ ಸಕ್ಸಸ್ಫುಲ್ ಲೈಫ್ ನ ಮಾಡ್ತಾರೆ ಅಂತ ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಯಾರಿಗೆ ವೃಶ್ಚಿಕದಲ್ಲಿ, ಧನಸ್ಸಲ್ಲಿ, ಮಕರದಲ್ಲಿ ಹಾಗೂ ಕುಂಭದಲ್ಲಿ ಜೀವಕಾರಕರು ಇರುವಂತ ರಾಶಿ ಜಾತಕರು. ಅದೇ ರೀತಿ ಮೀನ ರಾಶಿಯಲ್ಲಿ ಏನಾದರೂ ಜೀವಕಾರಕರು ಇದ್ದಂತ ರಾಶಿ ಇದು ಮೋಕ್ಷ ರಾಶಿ ಎಂದು ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದು 12ನೇ ರಾಶಿ, ಇದು ಅಂತಿಮ ರಾಶಿ. ಇಲ್ಲಿಗೆ ಮನುಷ್ಯನ ಜನ್ಮ ಒಂದು ಅಂತಿಮ ಘಟ್ಟಕ್ಕೆ ಬರುತ್ತೆ ಅಂತ ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಈ ಜಾತಕರಿಗೆ ಯಾತಕ್ಕೆ ಇವರು ಮೋಕ್ಷ ಪಡೆದೇ ವಿಫಲ ಆಗ್ಲಿಕ್ಕೆ ಅವಕಾಶಗಳಿದೆ ಎಂದು ನಾವು ನೋಡೋದಾದ್ರೆ, 12ನೇ ರಾಶಿಯಲ್ಲೂ ಕೂಡ ವಿಫಲ ಆಗ್ಬೋದು ಮೋಕ್ಷ ಸಿಗದೆ ಅನ್ನೋದು ಯಾವ ಕಾರಣಕ್ಕೆ ಅಂತ ನಾವು ವೀಕ್ಷಣೆ ಮಾಡೋದಾದ್ರೆ, ವಿಚಾರ ಮಾಡೋದಾದ್ರೆ, ಈ ರಾಶಿಯಲ್ಲಿರುವಂತ ಜೀವಕಾರಕರುಗಳಿಗೆ ಈ ರಾಶಿಯಲ್ಲಿರುವಂತ ಜೀವಕಾರಕರು ಇರುವಂತ ಮೀನರಾಶಿಯಲ್ಲಿ ಇವರಿಗೆ ಈ ಹಿಂದೆ ಪಡೆದಂತ 11 ಜನ್ಮಗಳ ರಾಶಿ ಅನುಭವದ ಒಂದು ಮೂಟೆ ಇವ್ರ ಹೆಗಲ ಮೇಲಿರುತ್ತೆ. ಹಾಗಾಗಿ ಯಾವುದೇ ಹಂತದಲ್ಲೂ ಇವರು ತಮ್ಮ ಜೀವನವನ್ನ ಒಂದು ಪ್ರಯೋಗಕ್ಕೆ, ಪ್ರಶ್ನಾತ್ಮಕಕ್ಕೆ, ಸ್ಪರ್ಧಾತ್ಮಕಕ್ಕೆ ಇವರು ವಿನಿಯೋಗಿಸ್ಕೊಳ್ಳಕ್ಕೆ ಬಿಡಲ್ಲ. ಹಾಗಾಗಿ ಇವರಲ್ಲಿ ಒಂದು ನಿರ್ಲಿಪ್ತತೆ ಇರುತ್ತೆ. ಒಂಥರ ದೇ ಆರ್ ಮೆಂಟಲಿ ಅಲೈನ್ಸ್ ವಿತ್ ಎ ಸ್ಟೇಟ್ ಆಫ್ ಡೀಪ್ ಸೈಲೆನ್ಸ್ ಅಂತ ಹೇಳ್ಬೋದು ನಾವು. ಅಂದ್ರೆ ಇವರ ಮೈಂಡ್ ಸೆಟ್ ನ ಒಂದು ತುಂಬಾ ಡೀಪ್ ಸೈಲೆನ್ಸ್ಗೆ ತಗೊಂಡೋಗಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಇವರು ಮೋಕ್ಷದ ಹೆಬ್ಬಾಗಿಲಿನಲ್ಲಿ ನಿಂತಿರ್ತಾರೆ ಆಲ್ರೆಡಿ. ಹಾಗಾಗಿ ಯಾವುದೇ ಹೊಸ ಕರ್ಮಗಳನ್ನ ಕ್ರೋಢೀಕೃತ ಮಾಡ್ಕೊಳ್ಳಿಕ್ಕೆ ಇವ್ರಿಗೆ ಹಂಬಲ ಇರೋಲ್ಲ. ಸಾಕಷ್ಟು ಅನುಭವಗಳನ್ನ ಇವ್ರು ಹಿಂದೆ ಪಡ್ಕೊಂಡು ಬಂದಿರೋದ್ರಿಂದ ಯಾವ ಒಂದು ಪರಿಸ್ಥಿತಿ ಬಂದ್ರು ಇವರು ಎಲ್ಲೂ ಬಿಟ್ಕೊಡಲ್ಲ ಅಂತ. ಅಂದ್ರೆ ಇವರ ಉದ್ದೇಶ ಮೋಕ್ಷ ಅನ್ನೋದೇ ಆಗಿರುತ್ತೆ. ಹಾಗಾಗಿ ಅತಿಯಾದ ಒಂದು ಜಾಗರೂಕತೆ ಇವ್ರನ್ನ ತೊಂದರೆ ಮಾಡ್ಬೋದು, ಅಥವಾ ಇವ್ರನ್ನ ಒಂದು ಮೋಕ್ಷದ ಕಡೆಯಿಂದ ಒಂದು ಬೇರೆ ದಾರಿಗೆ ಇವ್ರನ್ನ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ಇನ್ನೊಂದು ಅತ್ಯಂತ ಪ್ರಮುಖವಾದಂತ ವಿಷಯ ಗುರುಜಿಯವರು ತಿಳಿಸ್ಕೊಟ್ಟಂತದ್ದು, ನಮ್ಮ ಮಕ್ಕಳಿಗಳಿಗೆ ನಮಗೆ ಸಿಗುವಂತ ಗಂಡು ಮಗು ಆದ್ರೆ ಸೊಸೆ ಎಂತವರು ಸಿಗ್ತಾರೆ, ಹೆಣ್ಣು ಮಗು ಆದ್ರೆ ಅಳಿಯ ಎಂತವ್ರು ಸಿಗ್ತಾರೆ ಅನ್ನೋದನ್ನ ಕೂಡ ನಾವು ನಮ್ಮ ಮಕ್ಕಳ ಜಾತಕದಲ್ಲಿ ಕಂಡುಕೊಂಡು ನಮಗೆ ಸಿಗುವಂತ ಅಳಿಯ ಅಥವಾ ಸೊಸೆ ಎಂದ್ರನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಸಂಭಾಳಿಸಬಹುದು ಅನ್ನೋದನ್ನ ಕೂಡ ನಾವು ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಅವಕಾಶವನ್ನ ಕೂಡ ನಮ್ಗೆ ತೆರೆದುಕೊಟ್ಟಿದ್ದಾರೆ ಪೂಜ್ಯ ಗುರುಗಳು. ನಮ್ಮ ರಾಶಿಯಲ್ಲಿ, ನಮ್ಮ ಮಕ್ಕಳ ರಾಶಿಯಲ್ಲಿ ಹೆಣ್ಣು ಮಗುವಿನ ರಾಶಿಯಲ್ಲಾದ್ರೆ, ಜಾತಕದಲ್ಲಾದ್ರೆ ಕುಜರನ್ನ ನೋಡ್ಬೇಕಾಗತ್ತೆ. ಕುಜರು ಯಾವ ರಾಶಿಯಲ್ಲಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನಾನು ಅವಾಗ್ಲೇ ಹೇಳಿದಾಗೆ ಮೇಷದಲ್ಲಿದ್ದಾಗ, ಹಾಗೆ ವೃಷಭ ಮತ್ತು ಮಿಥುನದಲ್ಲಿದ್ದಾಗ, ಕಟಕ, ಸಿಂಹ, ತುಲಾ, ಕನ್ಯಾದಲ್ಲಿದ್ದಾಗ ಯಾವ ಮಾನಸಿಕ ಸ್ಥಿತಿಯನ್ನ ಹೊಂದಿರುತ್ತಾರೆ, ಅದೇ ಮಾನಸಿಕ ಸ್ಥಿತಿಯನ್ನು ಕೂಡ ಇಲ್ಲಿ ಕುಜರು ಇದ್ದಾಗ, ಅಂದರೆ ಹೆಣ್ಣು ಮಗುವಿನ ಜಾತಕದಲ್ಲಿ ಕುಜನನ್ನು ನೋಡಬೇಕಾಗತ್ತೆ, ಕುಜನನ್ನ ಕೇಂದ್ರ ಸ್ಥಾನದಲ್ಲಿ ಮಾಡ್ಬೇಕಾಗತ್ತೆ. ಗಂಡು ಮಗುವಿನ ಜಾತಕದಲ್ಲಿ ಶುಕ್ರರನ್ನ ಕೇಂದ್ರ ಸ್ಥಾನವಾಗಿ ನಾವು ನೋಡ್ಬೇಕಾಗತ್ತೆ. ಶುಕ್ರರು ಹೆಂಡತಿಯನ್ನ, ಸ್ತ್ರೀಯನ್ನು ಕಾರಕತ್ವ ಅಂತ ತೋರಿಸಿದ್ರೆ, ಕುಜರು ಗಂಡನನ್ನ ತೋರಿಸುತ್ತೆ. ಹಾಗಾಗಿ ಹೆಣ್ಣು ಮಗುವಿನ ಜಾತಕದಲ್ಲಿ ಕುಜನನ್ನ ನಾವು ಕೇಂದ್ರ ಸ್ಥಾನದಲ್ಲಿ ಇಟ್ರೆ ನಮಗೆ ಸಿಗಬಹುದಾದಂತ ಅಳಿಯ ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ, ಯಾವ ಮನಸ್ಥಿತಿಯವರು ನಮಗೆ ಸಿಗ್ಬೋದು, ನಾವು ಹೇಗೆ ಅವ್ರನ್ನ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ಗೊತ್ತಾಗತ್ತೆ. ಕೆಲವು ರಾಶಿಗಳಿಗೆ ಹೆಣ್ಣೆ ಕೊಡಬಾರ್ದು ಅಂತ ಗುರುಗಳು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಗಂಡೇ ಕೊಡಬಾರ್ದು ಇಂಥ ರಾಶಿಯವರಿಗೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರ ಮಾನಸಿಕ ಸ್ಥಿತಿ ಹಾಗಿರುತ್ತೆ. ಅವರಲ್ಲಿ ಬದಲಾವಣೆ ಆದ್ರೆ ಸಂತೋಷ, ಆಗದಿದ್ದರೆ ಅತಂತ್ರ ಜೀವನ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಮ್ಮ ಮಕ್ಕಳ ಜೀವನವನ್ನ ನಾವು ಹಾಳು ಮಾಡೋದು ಬೇಡ ಅನ್ನೋದು ಒಂದು ಉತ್ತಮ ದೃಷ್ಟಿಕೋನದಲ್ಲಿ ಗುರುಗಳು ಈ ತರದ ಒಂದು ತಿಳುವಳಿಕೆ, ಕಿವಿ ಮಾತನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಪರಿಹಾರ ಏನು? ನಾವು ಮಕ್ಕಳುಗಳಿಗೆ ಹೆಚ್ಚು ದುಡ್ಡು ಕೊಡಬಾರ್ದು, ಅವ್ರ ಮದುವೆಗಳಿಗೆ ಹೆಚ್ಚು ಹಣ ತೊಡಗಿಸಬಾರ್ದು, ಮತ್ತು ಅವರ ಒಂದು ಪ್ರಯೋಗಾತ್ಮಕ ಜೀವನ ಶೈಲಿಗೆ ನಾವು ಬಲಿಪಶು ಆಗದೆ, ನಾವೆಲ್ಲೂ ಇನ್ವೆಸ್ಟರ್ಸ್ ಆಗದೆ, ಸಾಧ್ಯವಿದ್ದಲ್ಲಿ
ವಿವಾಹ ಆದ್ಮೇಲೆ ನಮ್ಮ ಮಕ್ಕಳನ್ನ ಅವ್ರಿಗೆ ಸ್ವತಂತ್ರರಾಗಿ ಬೆಳೆಯಲು ಅವ್ರಿಗೆ ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡಿ ನಾವು ಕೂಡ ಮಾನಸಿಕವಾಗಿ ಸಿದ್ಧರಾಗುವುದು ಒಂದು ಉತ್ತಮವಾದಂತಹ ಒಂದು ಪರಿಹಾರ ಕಾರ್ಯಕ್ರಮ. ಇದನ್ನು ಕೆಲವೊಂದು ಜಾತಕದಲ್ಲಿ ಹೇಳೋದಾದ್ರೆ ಸೂಕ್ಷ್ಮವಾಗಿ ಕೆಲವೊಂದು ಜಾತಕದಲ್ಲಿ ಈಗ ವಿವರಿಸೋಣ. ಇದೊಂದು ಪುರುಷ ಜಾತಕ. ಇವರು ಇಲ್ಲಿ ಶುಕ್ರ ರವಿ ಇರೋದ್ರಿಂದ ಇವರು ಕೀರ್ತಿ ಬಿಟ್ಟೋಗ್ತಾರೆ ಅಂತ ಹೇಳ್ಬೋದು. ಶುಕ್ರ ರಾಹು ಇರೋದ್ರಿಂದ ಅಪಕೀರ್ತಿನೂ ಬಿಟ್ಟೋಗ್ತಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಶನಿ ದ್ವಿಸ್ವಭಾವದಲ್ಲಿರೋದ್ರಿಂದ ಇವ್ರಿಗೆ ಇಷ್ಟ ಮರಣ ಸಿಗುತ್ತೆ. ಇವ್ರಿಗೆ ಏನ್ ಇಷ್ಟ ಬರುತ್ತೋ ಅದನ್ನ ಹೊಂದ್ಕೋಬಹುದು ಅಂತ ಕೂಡ ಇದೆ. ಇಲ್ಲಿ ಸೂರ್ಯ ರಾಹು ಇರೋದ್ರಿಂದ ಇವ್ರಿಗೆ ಪೂರ್ಣ ಆಯಸ್ಸು ಆತ್ಮಕ್ಕೆ ಬೇಕಿರಲ್ಲ. ಮಧ್ಯದಲ್ಲೇ ಯಾವಾಗ ಬೇಕಾದ್ರೂ ಇವರು ಇಚ್ಛೆ ಪಡ್ಬೋದು ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಹಾಗೆ ಜೀವಕಾರಕರು ವೃಷಭ ರಾಶಿಯಲ್ಲಿ ಇರೋದ್ರಿಂದ ಇಲ್ಲಿ ಜೀವಕಾರಕರು 2ನೇ ಜನ್ಮ ಇವ್ರದು. ಹಾಗಾಗಿ ಇವರ ಒಂದು ಮನಸ್ಥಿತಿ ಆತುರ ಬುದ್ಧಿ, ಅಪ್ರಬುದ್ಧತೆ ಕಾಣ್ಬೋದು, ಕೋಪ ಕಾಣ್ಬೋದು. ಮತ್ತೆ ನಾನೇ ಸರಿ ಇನ್ಯಾರೂ ಸರಿ ಇಲ್ಲ ಜಗತ್ತಲ್ಲಿ ಅನ್ನೋ ಒಂದು ಮಾನಸಿಕ ಧೋರಣೆ ಕೂಡ ಇವರಲ್ಲಿ ನಾವು ಕಾಣ್ಬೋದು. ಎಲ್ಲದಕ್ಕೂ ದುಡುಕು, ಕೋಪ, ಅಶಾಂತಿ ಜೀವನ ಆ ತರದ್ದು ಅಥವಾ ಒಂದು ಅಪ್ರಬುದ್ಧತೆ ಅಥವಾ ಅನನುಭವದ ಕೊರತೆ ಕೂಡ ಇವರಲ್ಲಿ ನಾವು ಕಾಣ್ಬೋದು. ಅದೇ ರೀತಿ ಮುಂದಿನ ಜಾತಕ ನೋಡೋದಾದ್ರೆ ಇಲ್ಲಿ ಜೀವಕಾರಕರು ಮೀನರಾಶಿಯಲ್ಲಿದ್ದಾರೆ. ಇವರಿಗೆ ಅವಾಗ್ಲೇ ಹೇಳಿದಾಗೆ ಇಲ್ಲಿ ಶುಕ್ರರು ವಕ್ರಿ ಇರೋದ್ರಿಂದ ಇವ್ರಿಗೆ 12ನೇ ಜನ್ಮ ಅಥವಾ 11ನೇ ಜನ್ಮ ವಕ್ರಿ ಇರೋದ್ರಿಂದ ಕುಂಭರಾಶಿ ಅಥವಾ ನಾವು ಮೀನರಾಶಿಯನ್ನ ಪರಿಗಣನೆಗೆ ತಗೋಬೇಕಾಗತ್ತೆ. ಇಲ್ಲಿ ಮೀನರಾಶಿಯನ್ನ ತಗೊಂಡ್ರೆ ಇದು 12ನೇ ಜನ್ಮ, ಇದು ಮೋಕ್ಷ ರಾಶಿ. ಹಾಗಾಗಿ ಇವರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಾಯ್ತು ಅವ್ರ ಪಾಡಾಯ್ತು, ಯಾವ್ದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ. ತುಂಬಾ ಅತಿಯಾದ ಸುಮ್ಮನೆ ಇರುವಿಕೆ ಕೂಡ ಇವ್ರನ್ನ ಜನ ಇಷ್ಟಪಡಲ್ಲ, ಇವ್ರನ್ನ ದೂರ ತಳ್ತಾರೆ. ಹಾಗಾಗಿ ಇವ್ರಿಗೆ ಮೋಕ್ಷ ಬಾಗ್ಲಲ್ಲಿದ್ದಾರೆ. ಅತಿಯಾದ ಒಂದು ಕಾಳಜಿ, ಒಂದು ಕಾನ್ಸಂಟ್ರೇಷನ್ ಅಥವಾ ಒಂದು ಅವೇರ್ನೆಸ್ ಇವ್ರನ್ನ ಮತ್ತೆ ಅಪಾಯಕ್ಕೆ ದೂಡ್ಬೋದು ಅಥವಾ ಇವ್ರನ್ನ ಬೇರೆ ಒಂದು ಡೈವರ್ಷನ್ ಆಗ್ಬೋದು ಅನ್ನೋದನ್ನ ಇಲ್ಲಿ ನಾವು ಈ ಸೂಚನೆಯನ್ನ ಸೂಕ್ಷ್ಮವಾಗಿ ನೋಡ್ಬೋದು. ಇದು ಒಂದು ಸ್ತ್ರೀ ಜಾತಕವಾಗಿದೆ. ಇಲ್ಲೂ ಕೂಡ ಜೀವಕಾರಕರು 12ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಇವರು ನಾನು ಹತ್ರದಿಂದ ನೋಡಿರೋದಾಗಿ ಇವರು ತುಂಬಾನೇ ಇಂಡಿವಿಜುವಲ್ ಪರ್ಸನ್. ಅವ್ರಾಯ್ತು ಅವ್ರ ಪಾಡಾಯ್ತು ಆ ತರದ ಒಂದು ಜೀವನವನ್ನ ಇವರು ರೂಪಿಸ್ಕೊಂಡಿದ್ದಾರೆ. ಹಾಗಾಗಿ ಇನ್ನ ಇವರು ವಿದ್ಯಾರ್ಥಿನಿ, ಈಗಷ್ಟೇ ಇನ್ನು ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಹಾಗಾಗಿ ಯಾರ ಜೊತೆನೂ ಇವರು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಾಯ್ತು ಅವ್ರ ಪಾಡಾಯ್ತು, ತುಂಬಾನೇ ನಿರ್ಲಿಪ್ತತೆಯಲ್ಲಿ ಜೀವನ ಮಾಡ್ತಾರೆ. ಅವ್ರಾಯ್ತು ಅವ್ರ ಪಾಡಾಯ್ತು, ಯಾವ್ದಕ್ಕೂ ಇನ್ವಾಲ್ವ್ ಆಗಲ್ಲ. ಇನ್ವಾಲ್ವ್ಮೆಂಟ್ ಕೊರತೆ ಅಂತ ನಾವು ಇಲ್ಲಿ ಕಾಣ್ಬೋದು. ಇದು ನಾನು ವೈಯಕ್ತಿಕವಾಗಿ ಕೂಡ ಅವ್ರನ್ನ ಅಬ್ಸರ್ವ್ ಮಾಡಿರೋದು, ಇಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಜಾತಕ, ಇದು ಕೂಡ ಒಂದು ಸ್ತ್ರೀ ಜಾತಕವಾಗಿದೆ. ಇಲ್ಲಿ ಜೀವಕಾರಕರು 7ನೇ ಮನೇಲಿದ್ದಾರೆ. ಇವ್ರನ್ನ ನಾನು ಹತ್ತಿರದಿಂದ ಬಲವನಾಗಿದ್ದೇನೆ. ಇವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಇವ್ರದ್ದು ಒಂದು ಮಾನಸಿಕ ಸ್ಥಿತಿ ಎಷ್ಟು ಚೆನ್ನಾಗಿ ಹೋಲಿಕೆ ಆಗುತ್ತೆ ಅಂತಂದ್ರೆ, ಇವ್ರದ್ದು ಜೀವನ ಶೈಲಿನೇ ತುಂಬಾ ವಿಚಿತ್ರವಾಗಿರುತ್ತೆ. ಹಣಕ್ಕೆ ಸಂಬಂಧವಾಗಿ ಬಹಳ ತಲೆ ಕೆಡ್ಸ್ಕೊತಾರೆ, ಅನಾರೋಗ್ಯ ಪಡ್ತಾ ಇರ್ತಾರೆ ಅವಾಗವಾಗ. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ತುಂಬಾನೇ ಕ್ವಶನ್ ಮಾರ್ಕ್ ಇಡ್ತಾರೆ. ಮಾಡ್ಲಾ ಬೇಡವಾ, ಇದು ನನಗೆ ಬೇಕಾ ಬೇಡವಾ, ನನ್ಗೆ ಅಗತ್ಯ ಇದೆಯಾ ಇಲ್ವಾ, ತುಂಬಾ ಲಾಜಿಕಲ್ ಆಗಿ ತುಂಬಾ ಯೋಚನೆ ಮಾಡಿ ಎಲ್ಲದಕ್ಕೂ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ಇಡ್ತಾರೆ, ಎಡು ಬಿದ್ದೋಗ್ತಾರೆ. ಎಷ್ಟು ಲೆಕ್ಕಾಚಾರವಾಗಿ ಇಟ್ಕೊಂಡು ಮುಂದೆ ಹೋಗ್ತಾರೆ ಅಷ್ಟು ಬೇಗ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ಬಂದಿರ್ತಾರೆ. ಎಲ್ಲೂ ಅಭಿವೃದ್ಧಿ ಕಾಣೋದು ತುಂಬಾ ಕಮ್ಮಿ. ಒಂಥರ ಅಪ್ರಬುದ್ಧತೆ ಅಥವಾ ಇವ್ರಿಗೂ ಕೂಡ ಒಂದು ಅನುಭವದ ಕೊರತೆ ಜೀವನದಲ್ಲಿ ಇವ್ರಿಗಿನ್ನು 7ನೇ ರಾಶಿಯಲ್ಲಿ ಇರೋದ್ರಿಂದ ಇನ್ನು ಮುಂದಿನ ಜೀವನಗಳು ಅವ್ರಿಗೆ ಉತ್ತಮವಾದಂತ ಅನುಭವ ಕೊಡುವಂತ ಒಂದು ಸಮಯ ಇರೋದ್ರಿಂದ ಬಹುಶಃ ಇನ್ನೂ ಇವ್ರಿಗೆ ಅಪ್ರಬುದ್ಧತೆ ಇರೋದ್ರಿಂದ ಯಾವುದೇ ಒಂದು ಕೆಲಸವನ್ನ ಬೇಗ ತೀರ್ಮಾನಿಸಲ್ಲ ಅಥವಾ ಡೈಲಮಾದಲ್ಲಿ ಇಟ್ಟಿರ್ತಾರೆ, ಮಾಡ್ಬೇಕಾ ಬೇಡವಾ ಅನ್ನೋ ವಿಚಾರದಲ್ಲೇನೆ ಇವರು ಕಾಲ ಕಳೀತಾ ಬರ್ತಾರೆ. ಹಣಕ್ಕೆ ಸಂಬಂಧಿಸಿದಂಗೆ ಬಹಳ ಇವರು ವ್ಯಥೆ ಪಡ್ತಾರೆ. ಅದರಲ್ಲೇ ತುಂಬಾ ಇವ್ರಿಗೆ ಹಾನಿ ಆಗುತ್ತೆ. ಯಾಕಂದ್ರೆ ರಾಹು ಮತ್ತೆ ಗುರು ಇರೋದ್ರಿಂದ ಇಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ಇವರ ಒಂದು ಜೀವನ ಅಪಮೃತ್ಯುಗೆ ಈಡಾಗ್ಬೋದು ಅಂತ ಕೂಡ ಇಲ್ಲಿ ಸೂಕ್ಷ್ಮತೆ ಕಾಣಿಸುತ್ತೆ. ಇವ್ರದ್ದು ಉತ್ತಮವಾದಂತಹ ಜೀವನ ಶೈಲಿ ಇದೆ, ಆದ್ರೆ ಅತಿಯಾದ ಚಿಂತನೆ, ಹಣದ ಬಗ್ಗೆ ಇವರು ತುಂಬಾ ವಿಚಾರ ಮಾಡೋದ್ರಿಂದ ಬಹುಶಃ ಅಲ್ಲಿ ಇವರು ಎಡುತ್ತಾರೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಎಲ್ಲವನ್ನ ಒಂದು ಗೊಂದಲಮಯವಾಗಿ ಸೃಷ್ಟಿ ಮಾಡ್ಕೋತಾರೆ ಜೀವನದಲ್ಲಿ ಅಂತ ಕೂಡ ನಾವಿಲ್ಲಿ ಗುರುತಿಸಬಹುದಾಗಿದೆ. ಅದೇ ರೀತಿ ಮುಂದಿನ ಜಾತಕ ನೋಡೋದಾದ್ರೆ ಇದು ಕೂಡ ಒಂದು ಸ್ತ್ರೀ ಜಾತಕವಾಗಿದೆ. ಇಲ್ಲಿ ಜೀವಕಾರಕರು ತುಲಾರಾಶಿಲಿದ್ದಾರೆ. ಇವ್ರದ್ದು ಕೂಡ 7ನೇ ಜನ್ಮವಾಗಿದೆ. ಇಲ್ಲಿ ಇವ್ರಿಗೂ ಕೂಡ ಅನುಭವದ ಅಲ್ಪ ಅನುಭವ ಅನ್ಬೋದು ಅಥವಾ ಅನುಭವದ ಕೊರತೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು.
ಇವರು ಇಲ್ಲಿ ಶುಕ್ರ ಗುರು ಇರೋದ್ರಿಂದ ಸ್ವಲ್ಪ ಆಸ್ತಿ ಪಾಸ್ತಿಯನ್ನ ಬಿಟ್ಟು ಹೋಗ್ತಾರೆ. ಶುಕ್ರ ಬುಧ ಇರೋದ್ರಿಂದ ತುಂಬಾ ಜೀವನ ಶೈಲಿ ತುಂಬಾ ಚೆನ್ನಾಗಿರುತ್ತೆ. ಶುಕ್ರ ಶನಿ ಇರೋದ್ರಿಂದ ಅತಿಯಾದಂತ ಒಂದು ಜೀವನ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ, ಅಚ್ಚುಕಟ್ಟುತನ ಎಲ್ಲವನ್ನ ನಾವು ಇಲ್ಲಿ ಗುರುತಿಸಬಹುದು. ಶನಿ ಚರರಾಶಿ ಇರೋದ್ರಿಂದ ಇವ್ರಿಗೆ ತಮ್ಮ ಸ್ವಂತ ಜಾಗದಲ್ಲದೆ ಹೊರಗಡೆ ಎಲ್ಲೋ ಇವ್ರಿಗೆ ಒಂದು ಅಪಮೃತ್ಯು ಇರ್ಬೋದು ಅಥವಾ ಇವರ ಅಂತ್ಯ ಕಾಣ್ಬೋದು ಅಂತ ಕೂಡ ಇಲ್ಲಿದೆ. ಚಂದ್ರ ರಾಹು ಇರೋದ್ರಿಂದ ನೀರಿನಿಂದ ಇವ್ರಿಗೆ ಸಮಸ್ಯೆ, ಒಂದು ಅಪಮೃತ್ಯು ಅಂತ ಹೇಳ್ಬೋದು. ಅಥವಾ ಜಾತಕರ ಮಗಳಿಗೆ ಅಥವಾ ತಾಯಿಗೆ ಕೂಡ ಇಲ್ಲಿ ಅಪಮೃತ್ಯು ಅಂತ ಕೂಡ ನಾವು ಹೇಳ್ಬೋದು. ಆಹಾರದಿಂದ ಕೂಡ ಇವರಿಗೆ ಅಪಮೃತ್ಯು ಅಂತ ಹೇಳ್ಬೋದು. ಇವ್ರಿಗೆ ಇಲ್ಲಿ ಜೀವಕಾರಕರು 7ನೇ ಮನೆ ಇರೋದ್ರಿಂದ ಸ್ವಲ್ಪ ಗೊಂದಲಮಯ ಜೀವನ, ಬೇಕು ಬೇಡ, ಕ್ವಶನ್ ಮಾರ್ಕ್ ಜಾಸ್ತಿ, ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡು ಜೀವನ ಮಾಡ್ತಾರೆ ಎಲ್ಲದಕ್ಕೂ ಅಂತ ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಅದೇ ರೀತಿ ಹೀಗೆ ಈ ತರದ ಹಲವಾರು ಅಂಶಗಳನ್ನ ನಮಗೆ ಪೂಜ್ಯ ಗುರುಗಳು ನಮಗೆ ದಾರೆ ಎರೆದುಕೊಟ್ಟಿದ್ದಾರೆ. ಈ ಒಂದು ಮಹತ್ತರವಾದಂತ ಜ್ಞಾನವನ್ನ ಕೊಟ್ಟಂತ ಪೂಜ್ಯ ಶಿವಂ ಗುರುಜಿಯವರಿಗೆ ಅನಂತಾನಂತ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಹಾಗೂ ಗುರು ವೃಂದಕ್ಕೆ ನನಗೆ ಈ ತರ ಒಂದು ಜಾತಕ ವಿಶ್ಲೇಷಣೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ವೃಂದಕ್ಕೆ ನನ್ನ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ ಒಂದು ಪುಟ್ಟ ಈ ವಿಶ್ಲೇಷಣೆ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ.